ನಮಸ್ಕಾರ, ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಮಾ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸೊ ಪ್ರಿಪ್ರೇಷನ್ ಎಲ್ಲ ಆಲ್ರೆಡಿ ಆಗಿದೆ 50% ಹಬ್ಬದ್ದು. ರೆಡಿ ಆಗ್ತಾ ಇದೆ ಒಬ್ಬಟ್ಟಿಗೆ. ಹಾಂ, ಕಣಕ ರೆಡಿ ಆಗಿದೆ, ಹೂರ್ಣ ರೆಡಿ ಆಗ್ತಾ ಇದೆ. ರೆಡಿ ಆಗಲಿ. ಯುಗಾದಿ ಹಬ್ಬದಂದು ಬೇವು ಬೆಲ್ಲ ತಿಂದು ಸವಿ ಮಾತಾಡಿ, ಜೀವನದಲ್ಲಿ ಬೇವು ಬೆಲ್ಲ ಸಿಹಿ ಕಹಿ ಎಲ್ಲ ಇರುತ್ತೆ, ಅದಿದ್ರೇ ಜೀವನ. ಸೊ ಇವತ್ತು ಯುಗಾದಿ ಹಬ್ಬದಂದು ಎಲ್ಲರಿಗೂ ಶುಭಾಶಯ. ಯುಗಾದಿ ಹಬ್ಬದಂದು ನಾವು ಗುಡಿ ಪಾಡ್ವಚ ಅಂತ ಮಹಾರಾಷ್ಟ್ರ ಸೈಡು ಮಾಡ್ತಾರೆ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇನ್ನೂ ಸ್ಟಾರ್ಟಿಂಗು ಎಲ್ಲ ಕುಂಕುಮ ಎಲ್ಲ ಹಚ್ಚಿದ್ದಾರೆ ಅಮ್ಮ. ಸೊ ಇಲ್ಲಿ ಕಟ್ಬಿಟ್ಟು ಇವಾಗ ಇದನ್ನು ಗುಡಿ ಪಾಡ್ವಚನ ರೆಡಿ ಮಾಡಬೇಕು. ನಮ್ಮ ಸೈಡು ಈ ಥರ ಮಾಡ್ತಾರೆ ಹೊಸ ವರ್ಷದ ಹಬ್ಬ. ಹೇಳಿಮ್ಮ, ಏನಮ್ಮ ಅದು? ಯಾವಾಗಲೂ ನಾವು ಈ ಥರ ಗುಡಿ ಪಾಡುವಾಗೆ ಈ ಥರ ಬ್ಲೌಸ್ ಪೀಸು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಹೂವು ಎಲ್ಲ ಕಟ್ಟಿ ನಿಲ್ಲಿಸ್ತೀವಿ. ಅದು ಅಭ್ಯಾಸ ಸೀರೆ, ಬ್ಲೌಸ್ ಪೀಸ್ ಯಾವುದಾದ್ರೂ ಹಾಕ್ಬೋದಾ? ಸೀರೆನೂ ಹಾಕೋಬೋದೇನೋ, ನಾವು ಅವಾಗಿಂದಲೇ ಇದೆ ಇಡ್ತಾ ಇರೋದು. ನಂದು ಈ ವರ್ಷ ಸೇರಿದರೆ 3 years. ಇದು ಕಟ್ಟಿ ನಿಲ್ಲಿಸ್ಬಿಟ್ರೆ ಮುಗೀತು ಅಷ್ಟೆ. ಆಮೇಲೆ ಪೂಜೆ ಮಾಡೋದು. ದೀಪ ಎಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿ ಅಡುಗೆ ಆದಮೇಲೆ ನೈವೇದ್ಯ ಇಟ್ಟು ಪೂಜೆ ಮಾಡೋದು. ಪೂಜೆ ಮಾಡಿ ಆಮೇಲೆ ಊಟ ಮಾಡೋದು. ಅದು ಅಲ್ಲಿ ಮಿಸ್ ಮಾಡೋಕ್ಕಾಗುತ್ತೆ? ಹೌದು, ಹಬ್ಬದ ಊಟ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ? ಅದು ಮಿಸ್ಸೇ ಇಲ್ಲ. ಬೆರಿಂಗೆ ತಂದೆಗೆ ಬರ್ತಾನೆ ಇಲ್ಲ. ಬಿಸಿಲು ಎಲ್ಲ ನಾಮ ಇಟ್ಟು ಇದ್ರ ಮೇಲೆ ಇಟ್ಬಿಟ್ಟು ಸೊಂಬಾರಿ ಸಕ್ಕರ येते एवढंच. कढाई तेवढंच ते काय बांधस नाही. ಬಾಂಧವಮ್ಮ, ते काय ಏನಾಗಲ್ಲ, ಅದೇನು ಬಗೆ ಚೆಂಬೇನು ಬೀಳಲ್ಲ ಬಿಡಿ. ಚೆಂಬೆ ಯಾಕೆ ಬೀಳುತ್ತೆ? ಸರ್ವ್ಯಾಸ್ನಿ ಗುಡಿ ಪಾಡ್ವಾಚ ಶುಭಾಶಯ. ಇಲ್ಲಿ ಕತ್ರಿ ಇದೆ, ಕಟ್ ಮಾಡಿ ಸಾಕಾಗಿ ಬೇಕಂದ್ರೆ. ಬೇಯಿಸಿರೋ ನೀರು, ಒಬ್ಬಟ್ಟು ಸಾರಿಗೆ ಬೇಳೆ ಬೇಯಿಸಿರೋ ನೀರು, ಮತ್ತು ನಾನು ಇವಾಗ ಹುಣಸೆಹಣ್ಣು ನೀರು ಹಾಕ್ತಾ ಇದ್ದೀನಿ. ಅಲ್ಲಿ ಪಕ್ಕದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀರಮ್ಮ? ಶುಂಠಿ ಹಾಕಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಫ್ರೈ ಮಾಡಿಟ್ಟಿರೋದು. ಅದನ್ನು ರುಬ್ಕೋಬೇಕು. ಏನು ಮಾಡಕ್ಕಮ್ಮ ಅದು? ಅದು ಹೂರ್ಣ, ಇದು ಹೂರ್ಣ ಒಬ್ಬಟ್ಟಿಗೆ ರುಬ್ತಾ ಇದೆ. ಗಮ್ ಅಂತ ಇದೆ. ಅಕ್ಕಿ ಗಸಗಸೆ ಏಲಕ್ಕಿ. ಯಾವುದಕ್ಕೆ? ಪಾಯಸಕ್ಕೆ? ಗಸಗಸೆ ಪಾಯಸ. ಇದಕ್ಕೆ ಹಾಲು, ಕಾಯಿ ಹಾಲು ಮಾಡ್ಬೋದು. ಹಬ್ಬದ ದಿನ ಕರೆಂಟ್ ಸಖತ್ತಾಗಿ ಕೈ ಕೊಟ್ಟಿದೆ ಅಲ್ಲ. ಈಗ ಜಸ್ಟ್ ಆಯಿತು. ಮಸಾಲೆನೇ ರುಬ್ಬಿಲ್ಲ, ಒಬ್ಬಟ್ಟಿಗಷ್ಟೇ ಪ್ರಿಪೇರ್ ಆಯಿತು. ಮಸಾಲೆ ರುಬ್ಕೋಬೇಕಿತ್ತು, ಕರೆಂಟ್ ಹೊಟ್ಟೆ ಹೋಯ್ತು. ಅರ್ಧಂಬರ್ಧ ಮಸಾಲೆ ರುಬ್ಬಿ ಅಲ್ಲೇ ಇದೆ. ಹಬ್ಬದ ದಿನ ಹಿಂಗೆ ತೆಗೆದುಬಿಟ್ರೆ ಹಿಂಗೆ
ಶಿಟ್. ಏನು ಮಾಡಿದ್ರಿ? ನಾವೇನು ಮಾಡಿಲ್ಲ, ಬರುತ್ತೆ ಪವರ್. ಏನಿದೆ? ಹ್ಯಾಪಿ ಗುಡಿ ಪಾಡ್ವಾಚ. ಆಯಿತು. ಕರೆಂಟ್ ಹೋಗಿರೋ ಕಾರಣ ನಾವು ಬೀನ್ಸ್ ಪಲ್ಯ ಮತ್ತು ಆಲೂಗಡ್ಡೆ ಬದನೆಕಾಯಿ ಬೇಯಿಸ್ಕೊಳಕ್ಕಂತ ಹಾಕ್ತಾ ಇದ್ದಾರೆ ಅಮ್ಮ. ಕೊತ್ತಂಬರಿ ಜೊತೆ ಬಂದ್ಬಿಟ್ಟಿತ್ತು. ಬೀನ್ಸ್ ಮತ್ತು ಕ್ಯಾರೆಟ್ ಒಂದೇ ಅಲ್ವಾ ಹಾಕಿರೋದು? ಬೀನ್ಸು ಒಂದು ಅರ್ಧ kg ಇದೆಯಾ? ಈರುಳ್ಳಿ ಕರಿಬೇವು ಬಾ. ಏನು ಪ್ರಿಪೇರ್ ಮಾಡ್ತಾ ಇದೀಯಪ್ಪ ಅವನ? ಪಲ್ಯ ಮಾಡ್ತಾ ಇದ್ದೀನಿ. ಏನು ಪಲ್ಯ? ಏನು ಪಲ್ಯ? ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಪಲ್ಯ. ಹೌದಾ? ಎಲ್ಲ ಒಟ್ಟಿಗೆನಾ? ಹೌದು. ಸಪ್ರೇಟಾಗಿ ಮಾಡು, ಚೆನ್ನಾಗಿರುತ್ತೆ. ಸಾಕು ಸಾಕು. ಏನು ಸಪ್ರೇಟಾಗಿ? ಪಲ್ಯ ಸಪ್ರೇಟಾಗಿ ಮಾಡು ಅಂದೆ. ಅದು ಗೊಜ್ಜು ಪಲ್ಯ ಇಲ್ಲಿ ಆಗ್ತಾ ಇದೆ ನೋಡಿ, ಅಮ್ಮ ಮಾಡ್ತಾ ಇದ್ದಾರೆ. ಬೀನ್ಸ್ ಪಲ್ಯ ರೆಡಿ ಆಗ್ತಾ ಇದೆ. ನೈಸ್. ನೀವೇನು ಮಾಡ್ತೀರಾ? ನಾನು ಈ ಸುಂದರ ಕ್ಷಣನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಹೌದು. ಕ್ಯಾಪ್ಚರಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಎಲ್ಲ ಹೆಚ್ಚಾಗಿತ್ತು, ಅವಾಗ ಇಟ್ಕೊಡ್ಲ ಅಂತ ಅಂದೆ ಪಾಪ. ಅಷ್ಟರೊಳಗೆಲ್ಲ ಹೆಚ್ಚಾಗ್ಬಿಟ್ಟಿತ್ತು. ಇರ್ಲಿ, ಪರವಾಗಿಲ್ಲ. ಇದಕ್ಕ ಒಗ್ಗರಣೆಗ ಚಪ್ಪೆಗೆ ನಿಲ್ಸು. ಇದು ಪಲ್ಯಕ್ಕೆ, ಸಾರಿ ಗೊಜ್ಜಿಗೆ. ಗೊಜ್ಜಿಗ? ಹಾಂ ಹಾಂ. ಗೊಜ್ಜಿಗೆ ಕಡಲೆಕಾಳೆಲ್ಲ ಬೇಯಿಸಿರ್ತೈತಲ್ವ, ಅದಕ್ಕೆ ಹಾಕಕ್ಕೆ. ಕಡಲೆಕಾಳು ಗೊಜ್ಜು ರಿಪೇರಿಂಗು, ಇದು ಗಸಗಸೆ ಪಾಯಸ. ಜೊತೆಗೆ ಸ್ವೀಟು ಗಸಗಸೆ ಪಾಯಸ. ಕಾಯಿ ಹಾಲು. ಹಾಂ. ಗಸಗಸೆ ಪಾಯಸ. ಒಟ್ಟಿಗೆ ಕಾಯಿ ಹಾಲು ಗೆಟ್ಟಿಂಗ್ ರೆಡಿ. ಬಟ್ಟೆ ಮಾಡ್ತಾರೆ ಗೊತ್ತಾ? ಏಕೆ? ನಂಗೂ ಗೊತ್ತಿಲ್ಲ. ನಾನು ಏನೋ ಹೇಳ್ತೀಯ ಅಂತ ಅಂದ್ಕೊಂಡು ಕ್ಯಾಮ್ರಾ ಬೇರೆ ಪ್ಯಾನ್ ಮಾಡಿಸ್ದೆ ಈ ಕಡೆಯಿಂದ ಆ ಕಡೆಗೆ. ನನಗೂ ಗೊತ್ತಿಲ್ಲ. ಕ್ಯಾಮ್ರಾನ ನೀಟಾಗಿ ಹಿಡಿತಾ ಇದ್ದ, ಆ ಕಡೆ ಪ್ಯಾನ್ ಮಾಡಿಸ್ದೆ, ಏನೋ ಇಂಪಾರ್ಟೆಂಟ್ ಹೇಳ್ತೀಯ ಅಂತ. ಅಪ್ಪನ ಕೇಳಿ. ಅಪ್ಪ ನಂಗೆ ಇಷ್ಟ ಅದಕ್ಕೆ ಅಂತ ಹೇಳ್ಬಿಡ್ತಾರೆ. ಆಯ್ತಲ್ಲಪ್ಪ, ಒಂದು ರೌಂಡ್ ನಿಂದು ಎಲ್ಲೋ ಹೋಗಿ ಬಂದೆ ಅಂದ್ರಲ್ಲ. ನಮ್ದಾಯ್ತು ಎಳ್ನೀರು. ಭಕ್ತಿಯಿಂದ ತಿಂದು ಇದು ಮಾಡ್ತಾರೆ. ಉಪವಾಸ ಮಾಡಿ ಮಾಡ್ತಾವ್ರೆ ಪೂಜೆ ಭಕ್ತಿಯಿಂದ. ಬಿಸಿ ಬಿಸಿ ವಡೆ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ವಡೆ.
ಸೈಡ್ಗೆ ಇಡಿ ಅದನ್ನು. ಆಹಾ ಸೂಪರ್ ವಡೆ. ಸುಸ್ತಾತಮ್ಮ? ಆ್ಯಕ್ಚುಲಿ ನನಗಿಂತ ನಿಮಗೆ ಜಾಸ್ತಿ ಸುಸ್ತಾಗಿದೆ. ಯಾಕೆ? ಅಡಿಗೆ ಮಾಡಿ ಸುಸ್ತಾಗಿದೆ. ಹೌದು, ನನಗೆ ಅಡುಗೆ ನೋಡಿ ನೋಡಿ ಸುಸ್ತಾಗೋಯ್ತು. ಅಡಿಗೆ ಮಾಡ್ತಿದ್ದು ನಾನು ಅಮ್ಮ, ಹಾಂ ಸುಸ್ತಾಗಿದ್ದು ಮಾತ್ರ ಇವರಿಗೆ. ಹೌದು, 11:30 ಆಯಿತು, ಇನ್ನು ಊಟ ಸಿಕ್ಕಿಲ್ಲ. ಸುಸ್ತಾಗಿದ್ದೀರಾ? ಕೂತು ಕೂತು ಸುಸ್ತಾಗ್ಬಿಟ್ಟಿದೆ. ಹೌದು, ಮಾಡಿ ಮಾಡಿ ಇದಕ್ಕಿಂತ ಬರಲಿ ಬರಲಿ ವಡೆ ಬರಲಿ. ಕೂತು ಕೂತು ಸುಸ್ತಾಗಿದೆ. ಇಟ್ಕೊಳ್ಳಿ ಅಂತ ಹೇಳಿದ್ರು, ಧೂಪ ತೋರಿಸ್ಬಿಟ್ಟು ಅದರಲ್ಲಿ ಇಡ್ರಿ, ಇಲ್ಲಾಂದ್ರೆ ಆ ತಟ್ಟೆಯಲ್ಲಿ ಇಟ್ಕೊಂಡ್ರಿ. तसं इकडं बघा. समोर जेव्हा तुम्ही बी ಆಗೋಯ್ತು ಪೂಜೆ. ಯುಗಾದಿ ಹಬ್ಬ ಇನ್ನೂ ಆಗಿಲ್ಲ. ಆಯ್ತು, ಹೊಟ್ಟೆಗೆ ಹಾಕೊಂಡ್ರೆ ಸ್ವೀಕರಿಸಬೇಕು. ಹಬ್ಬದಲ್ಲಿ ಬೇವು ಬೆಲ್ಲನೇ ತಿನ್ಬೇಕು. ಬೇವು ಬೆಲ್ಲ ತಿಂದ್ರೆ ಓಡೋಗ್ಬಿಡ್ತಿದ್ದೀರಾ? ಇಲ್ಲ, ತಿನ್ಕೊಂಡೆ. ಎಲ್ಲಿ ಬಗೀತೀನಿ ತಿಂದೆ ಓಡೋಗ್ತಿದ್ದೀರಲ್ಲ. ಹಬ್ಬದ ಊಟ ರೆಡಿ. ಆಲ್ರೆಡಿ ಟೇಸ್ಟಿಂಗ್ ಅಪ್ಪ. ಹೇಗಿದೆಪ್ಪ? ಒಬ್ಬಟ್ಟು, ತುಂಬ ಚೆನ್ನಾಗಿದೆ. ಪಾಯಸ 4 ಆಯ್ತು, ಇದು 5ನೇದು ಒಬ್ಬಟ್ಟು. ಹೌದಾ? ಇಬ್ರಿಗೂ ಕ್ರೆಡಿಟ್ಸ್ ಇದೆ. ನೀವು ಮಾಡಿದ್ದು ಹೇಳಿ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಮಾಡಿದ್ದೆ ವೆಯ್ಟ್ ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಟ್ಟೆ ಅಂತ. ಸೊ ಇಬ್ಬರು ರೆಡಿ ಮಾಡಿದ್ದೀರಾ ಹಬ್ಬದ ಊಟ. ಹೇಗಿದೆ ಅಂತ ನಾನು ನಿಮಗೆ ಕೇಳೋಕ್ಕಾಗಲ್ಲ, ಬಟ್ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಮಾಡಿದ್ದು ನಾವು ತಿನ್ನಬೇಕು. ಏನು ಹೇಳ್ಬಿಡಿ ಹಂಗೆ. ಅವ್ರು ಮಾಡಿದ್ದು ನಾವು ತಿನ್ಬೇಕು. ಮಾಡಿದ್ದು ನಾವು ತಿನ್ನಬೇಕು. ಚೆನ್ನಾಗಿದೆಯೋ ಇಲ್ಲೋ. ಸಾರಿ ಹೆಂಗಿರ್ಲಿ ಮುಗಿಸ್ತಾ. ಹ್ಯಾಪಿ ಯುಗಾದಿ ಕಾ. ಥ್ಯಾಂಕ್ ಯು. ವಿಶ್ ದ ಸೇಮ್. ಓಕೆ ಸ್ನೇಹಿತರೆ, ಹೀಗಿತ್ತು ನಮ್ಮ ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.